ವೀಕ್ಷಕರೇ, ಸ್ನೇಹಿತರೆ, ಅದರಲ್ಲೂ ನಮ್ಮ ಸರ್ಕಾರ ಬಂದರೆ ನಮಗೊಂದು ಬಲ ಬರುತ್ತೆ, ನಮಗೊಂದು ಅಧಿಕಾರ ಅನ್ನೋ ಅವಕಾಶ ಸಿಗುತ್ತೆ ಅಂತ ಚುನಾವಣೆ ವೇಳೆ ಬಟ್ಟೆ ಹರ್ಕೊಂಡು ಕೆಲಸ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಸ್ಥಳೀಯ ಮುಖಂಡರುಗಳೇ. ಇವರೆಲ್ಲ ಈಗ ಜಿಲ್ಲೆಯಲ್ಲಿನ ಶಾಸಕರು, ನಾಯಕರುಗಳು, ಮಂತ್ರಿಗಳ ಮನವೊಲಿಕೆಗೆ ಅವರವ್ರ ಮನೆ ಕಡೆ ಸುತ್ತಿ ಚಪ್ಪಲಿ ಸೌದವೇ ಹೊರತು ಅಧಿಕಾರ ಅನ್ನೋದು ಇವ್ರಿಗಿನ್ನೂ ಮರೀಚಿಕೆಯಾಗಿ ಉಳಿದಿದೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1000 ದಿನ ಪೂರೈಸಿ ಆ ಕಾರಣಕ್ಕೆ ಸಾಧನ ಸಮಾವೇಶ ಕೂಡ ಮಾಡಿದ್ದಾಯಿತು. ಮೊದಲ ಅವಧಿಯಲ್ಲೇ ಮಂತ್ರಿಯಾದವರು ಈಗ ಕ್ಯಾಬಿನೆಟ್ ರೀಶಫಲ್ ಆದರೆ ಮಂತ್ರಿಗಿರಿ ಬಿಟ್ಕೊಡ್ಬೇಕಾದೀತು ಅನ್ನೋ ಆತಂಕದಲ್ಲಿ ಕುರ್ಚಿ ಉಳಿಸಿಕೊಳ್ಳುವ ತಾಲೀಮ್ನಲ್ಲಿದ್ದಾರೆ. ಬಟ್ ಪಕ್ಷಕ್ಕಾಗಿ ದುಡಿದ ಬಡಪಾಯಿ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಮಾತ್ರ ನಮಗೆ ಅವಾಗ ಅವಕಾಶ ಕೊಡ್ತಾರೆ, ಇವಾಗ ಕೊಡ್ತಾರೆ ಅನ್ನೋ ಮಹದಾಸೆಯೊಂದಿಗೆ ಜಾತಕ ಪಕ್ಷಿಗಳಂತೆ ಕಾದು ಸುಸ್ತಾಗಿ ನಮ್ಮ ಸರ್ಕಾರ ಇದ್ರೇನು ಹೋದ್ರೇನು ಅನ್ನೋ ಧೋರಣೆಗೆ ಬಂದು ನಿಂತಿದ್ದಾರೆ. ಇದಕ್ಕೆ ತುಮಕೂರು ಜಿಲ್ಲೆ ಏನು ಹೊರತಲ್ಲ ಬಿಡಿ. ಜಿಲ್ಲೆಯಲ್ಲಿ ಈಗ ಖಾಲಿ ಇರುವ APMC ಅಧ್ಯಕ್ಷ ಹುದ್ದೆ, ಟೂಡಾ ಅಧ್ಯಕ್ಷ ಹುದ್ದೆ, ಆಪ್ಕಾಮ್ಸ್ ಅಧ್ಯಕ್ಷ ಹುದ್ದೆ, ಆರೋಗ್ಯ ಇಲಾಖೆಯಲ್ಲಿನ ಸದಸ್ಯರ ನೇಮಕಾತಿ, ಪಾಲಿಕೆಯಲ್ಲಿನ ನಾಮಿನಿ, ಬಂದಿಖಾನೆಯಲ್ಲಿನ ಸದಸ್ಯರ ಹುದ್ದೆ, KDP ಸದಸ್ಯರ ನೇಮಕ ಸೇರಿದಂತೆ ಅನೇಕ ಅವಕಾಶಗಳು ಬಾಗಿಲು ತೆರೆದುಕೊಂಡು ಕೂತಿದ್ರು. ಈ ಖಾಲಿ ಜಾಗಕ್ಕೆ ಯಾರನ್ನೂ ಕೂರಿಸುವ ಗೋಜಿಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಸರ್ಕಾರವಾಗಲಿ ಮುಂದಾಗಿಲ್ಲ. ಸರ್ಕಾರ ರಚನೆಯಾದ ಆರಂಭದಲ್ಲೇ ಈ ಅವಕಾಶಗಳನ್ನು ಪಕ್ಷಕ್ಕೆ ದುಡಿದ ಪ್ರಾಮಾಣಿಕರನ್ನ ಗುರುತಿಸಿ ನೀಡಿದ್ರೆ ಈಗ 2ನೇ ಅವಧಿಗೆ ಬೇರೆಯವರನ್ನ ನೇಮಕ ಮಾಡಿ ಹಲವಾರು ಮಂದಿಯನ್ನ ಸಮಾಧಾನ ಮಾಡಬಹುದಿತ್ತು. ಬಟ್ ಆ ಕೆಲಸವಾಗಿಲ್ಲ ಅನ್ನೋ ನೋವು, ಅಸಮಾಧಾನ ಕಾರ್ಯಕರ್ತರ ಮನಸ್ಸಲ್ಲಿ ನೋವಾಗಿ ಕಾಡ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ಉಸ್ತುವಾರಿ ಮಂತ್ರಿಗಳು ಈ ಎಲ್ಲ ಅವಕಾಶಗಳನ್ನು ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರಿಗೆ ನೀಡಲು ಪಟ್ಟಿಯೊಂದನ್ನು ಸರ್ಕಾರಕ್ಕೆ ನೀಡಿ 1.5 ವರ್ಷಗಳೇ ಕಳೀತಾ ಬರ್ತಾ ಇರುವಂತೆ. ಈ ಪಟ್ಟಿಗೆ CM ಹಾಗೂ DCM ಅನುಮೋದನೆ ನೀಡ್ತಾ ಇಲ್ಲ ಅನ್ನೋ ಮಾಹಿತಿ ಬೆಳಗೆರೆ ನ್ಯೂಸ್ಗೆ ಲಭ್ಯವಾಗಿದ್ದು, ಇವರನ್ನೆಲ್ಲ ನೇಮಕ ಮಾಡಿದರೆ ಅವರಿಗೆ ಸಂಬಳ, ಸಾರಿಗೆ, ಇತರೆ ಖರ್ಚು ನೀಡಬೇಕಾಗಬಹುದು. ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಅಡ್ಡಿಯಾಗುತ್ತಿವೆಯಾ ಅನ್ನೋ ಅನುಮಾನ ಕಾಡಲು ಶುರುವಾಗಿದ್ದು, ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರ ಅತೃಪ್ತಿ, ಅಸಮಾಧಾನ ತಣಿಸಲು ಸರ್ಕಾರದ ಪ್ರಮುಖರು, ಜಿಲ್ಲಾ ಉಸ್ತುವಾರಿ ಅದ್ಯಾವ ರಣತಂತ್ರ ರೂಪಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.